ಈಗ ಇನ್ಮೇಲೆ ಇದು ಮಾಡ್ಕೊಳಕ್ ಹೋಗ್ಬಿಡಿ, ಎಲ್ಲ ಮುಬಾರಕ್ ಹೇಳಿರ್ತೀನಿ. ಜೈ ಫೌಂಡೇಶನ್ ಪ್ರತಿ ತಿಂಗಳು ಕಿಡ್ನಿ ಸರಿ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಕಿಡ್ನಿ ತೊಂದರೆ ಆದಾಗ ಎಲ್ಲ ರೀತಿಯಲ್ಲೂ ಅದು ಒಂದೊಂದು ಅಂಗಗಳಿಗೆ ಇದಾಗ್ತಾ ಬರ್ತದೆ, ಡ್ಯಾಮೇಜ್ ಮಾಡ್ತಾ ಬರ್ತದೆ. ಈಗ ಟ್ರೀಟ್ಮೆಂಟ್ ತೊಗೊಳ್ಳಿ, ಈ ಸಲ ಚೆಕಪ್ ಮಾಡಿದಾಗ ಅಲ್ಲಿ ನಮ್ಮ ಹುಡುಗ ಇನ್ನೊಬ್ರು ಇದ್ದಾರೆ, ಅವ್ರಿಗೂ ಕೂಡ ನಾವು ಡಯಾಲಿಸಿಸ್ ಮಾಡ್ತಾ ಇದ್ದೀವಿ ಕಲ್ವಾರದಲ್ಲಿ. ಆ ಹುಡುಗನ ಕೇಳಿ ರಿಜಿಸ್ಟ್ರೇಷನ್ಸ್ಗೆ ಎಲ್ಲಿ ಏನು ಪ್ರೊಸೀಜರ್ ಇದೆ ಅವ್ರಿಗೆ ಮಾಡಿಬಿಟ್ಟು ಮಾಡಿಸೋಣ. ನಿನ್ನೆ ಮಾಧ್ಯಮದಲ್ಲಿ ನಾನು ಈ ಒಂದು ನಮ್ಮ ಸೋದರರ ಒಂದು ಕಿಡ್ನಿ ವೈಫಲ್ಯದಿಂದ ಏನೋ ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೆ, ಅವರ ಕುಟುಂಬದ ಒಂದು ನೋವನ್ನು ಅರ್ಥಕೊಂಡು ಕೂಡಲೇ ನಿನ್ನೆ ಅವ್ರದ್ದೇನದು ಮೆಡಿಸಿನ್ಸ್ ಏನಿದೆ ಪ್ರತಿ ತಿಂಗಳು ವ್ಯವಸ್ಥೆ ಮಾಡಬೇಕು. ಹಾಗೆ ಅವ್ರ ಕುಟುಂಬದ ಏನು ದಿನಸಿಗಳದ್ದು ಏನಿದೆ ಅದನ್ನು ಪ್ರತಿ ತಿಂಗಳು ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಿರ್ಧಾರ ಮಾಡಿ ನಾವು ಈ ಒಂದು ದಿನವನ್ನು ಭೇಟಿಯಾಗಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದೇವೆ. ಇದರ ಉದ್ದೇಶ ಏನಂದರೆ ಇವರಿಗೆ ಒಂದು ಮಾನಸಿಕವಾಗಿ ಧೈರ್ಯವನ್ನು ತುಂಬಬೇಕು, ಅದೇ ರೀತಿ ಅವರ ಕುಟುಂಬದ ಜೊತೆಗೆ ನಿಲ್ಲಬೇಕು ಅಂತ ಹೇಳಿ ನಮ್ಮ ಜೈ ಫೌಂಡೇಶನ್ ಏನು ಪ್ರತಿ ತಿಂಗಳು ಈಗ ಅಮ್ಮವರಿದ್ದಾರೆ, ಮಕ್ಕಳಿದ್ದಾರೆ, ಯಜಮಾನರಿದ್ದಾರೆ, ಹಿರಿಯರಿದ್ದಾರೆ, ಅವ್ರ ಮುಂದೆ ನಾನು ಅವ್ರಿಗೆ ಒಂದು ಮಾತನ್ನು ಕೊಟ್ಟಿದ್ದೇನೆ. ಪ್ರತಿ ತಿಂಗಳು ಅವರಿಗೆ ಒಂದು ಆರೋಗ್ಯದ ವೆಚ್ಚ ಆಗಿರ್ಬೋದು, ಮೆಡಿಸಿನ್ಸು ಇಂದ ಹಿಡಿದು ಪ್ರತಿ ತಿಂಗಳ ಒಂದು ದಿನಸಿಗಳನ್ನ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಾವು ಒದಗಿಸ್ಕೊಡ್ತೀವಿ ನಿರಂತರವಾಗಿ. ಮತ್ತು ಅವರ ಒಂದು ಏನಿದೆ ಕಿಡ್ನಿ ವೈಫಲ್ಯ ಆಗಿದೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿ ಸೂಕ್ತ ಕಿಡ್ನಿ ದಾನಿ ದೊರಕಿದ್ರೆ ಅವ್ರಿಗೆ ಆಪರೇಷನ್ ಖರ್ಚು ಕೂಡ ನಮ್ಮ ಜೈ ಫೌಂಡೇಶನ್ ಕಡೆಯಿಂದ ನಾವು ಮುಂದೆ ನಿಂತು ಮಾಡಿಸ್ಕೊಡ್ತೀವಿ. ಅವ್ರ ಕುಟುಂಬದ ನೆರವಿಗೆ ನಾವು ನಿಲ್ತೀವಿ ಸದಾ ಅಂತ ಹೇಳಿ ಈ ಮೂಲಕ ತಿಳಿಸ್ತೀನಿ. ಅದೇ ರೀತಿ ಮನೆಯಲ್ಲಿ ಸ್ವಲ್ಪ ಏನು ನೀರಿನ ಮಳೆಗಾಲದಲ್ಲಿ ಭಾಳ ತೊಂದರೆ ಆಗ್ತಾಯಿದೆ ಅಂದರೆ ಅದನ್ನು ಕೂಡ ನಾವು ಜೈ ಫೌಂಡೇಶನ್ ಕಡೆಯಿಂದ ಏನು ಅದನ್ನು ಸರಿ ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಡುವಂತಹ ಒಂದು ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಮತ್ತು ಇದರ ಮೂಲ ಉದ್ದೇಶ ಏನು ಇವತ್ತು ಭೇಟಿಯಾಗಿದ್ದೇನೆಂದರೆ, ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ರೀತಿ ಜೈ ಫೌಂಡೇಶನ್ ರೀತಿ ಹಲವಾರು ಸಮಾಜ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಕುಟುಂಬದ ನೆರವಿಗೆ ನಿಂತರೆ ಅವ್ರಿಗೂ ಕೂಡ ಒಂದು ಆನೆ ಬಲ ಬಂದಂತಾಗ್ತದೆ. ಈ ಮೂಲಕ ನಾನು ಮನವಿ ಮಾಡ್ಕೊಳೋದೇನೆಂದರೆ, ಎಲ್ಲರಿಗೂ ಕೂಡ ಭಾಳಷ್ಟು ಕುಟುಂಬಗಳು ಈ ರೀತಿ ನೋವಿನಲ್ಲಿದೆ, ಅವರು ಬೆಳಕಿಗೆ ಬರ್ತಾ ಇಲ್ಲ. ನಮ್ಮ ಮಾಧ್ಯಮದ ಮುಖಾಂತರವಾಗಿ ಇಂಥ ಒಂದು ಕುಟುಂಬಗಳ ಜೊತೆ ನಿಲ್ಲೋ ಕೆಲಸ ಸಮಾಜ ಸೇವಕರು ಮಾಡಬೇಕು. ನಿಷ್ಪಕ್ಷಪಾತವಾಗಿ ಎಲ್ಲರೂ ಸೇರಿ ಕೈ ಜೋಡಿಸಿದಾಗ ಒಂದು ಕುಟುಂಬಕ್ಕೆ ನಾವು ಒಂದು ಆಸರೆಯಾಗಿ ನಿಲ್ಲುವಂಥ ಕೆಲಸ ಆಗುತ್ತೆ ಅಂತ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಅದೇ ರೀತಿ ಈ ಕುಟುಂಬದವರಿಗೆ ನಾವು ಮಾನಸಿಕವಾಗಿ ಧೈರ್ಯ ತುಂಬಿ ಅವ್ರ ಜೊತೆ ಒಂದು ಕುಟುಂಬದ ಸದಸ್ಯರಾಗಿ ನಾನು ಇರ್ತೀನಿ ಅಂತ ಹೇಳಿ ಮೂಲಕ ತಿಳಿಸ್ತೀನಿ. ಧನ್ಯವಾದಗಳು.